ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತಿನ ವಿಷಯದಲ್ಲಿ ನೋಡಿ, ಒಂದು ಹೂವಿನ ಗಿಡ ಇತ್ತು ನಮ್ಮ ಮನೇಲಿ. ಆ ಹೂವಿನ ಗಿಡದಲ್ಲಿ ಒಂದು 5 ಚಿಟ್ಟೆಗಳು ಅಷ್ಟು ಚೆನ್ನಾಗಿ ಬಂದುಬಿಟ್ಟು ಅದರದ ದುಂಬಿಯನ್ನು ಹೀರ್ಕೊಳ್ತಾರೆ. ಹಾಗೆಯೇ ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅದ್ರ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಅದೇನೋ ಒಂಥರ ಚಿಟ್ಟೆ ಥರ ಹಾರಾಡ್ತಾ ಇರುತ್ತೆ. ನಿಮಗೆಲ್ಲ ವೀಡಿಯೋ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ. ನನಗೆ ತುಂಬ ಖುಷಿ ಆಯಿತು ಅದನ್ನು ನೋಡಿಬಿಟ್ಟು. ಒಂದೇ ಕಲ್ಲರ್ ಇದೆ ಮತ್ತು ಬೇರೆ ಬೇರೆ ಕಲ್ಲರ್ಸ್ ಇಲ್ಲ. ಅದು ಎಲ್ಲ ಒಂದೇ ಕಲ್ಲರ್ ಚಿಟ್ಟೆಗಳು. ಆ ಚಿಟ್ಟೆಗಳಂತೂ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಇವಾಗ ಒಂದು 2-3 ದಿನ ಆಯಿತು ಇದೇ ಥರ ಮಾಡ್ತಾಯಿದೆ ಈ ಚಿಟ್ಟೆಗಳು. ಈ ಹೂವು ಅರಳಿದಾಗ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಅದರದ್ದು ದುಂಬಿ ಕುಯ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಜೇನು ಹೂವಿನ ದುಂಬಿನ ಎಳೆಯುತ್ತಲ್ಲ, ಆ ಟೈಪ್ ಅಂತ ನಾನು ತಿಳ್ಕೊಂಡಿರೋದು. ನನಗೆ ಇದೇನಂತ ಗೊತ್ತಿಲ್ಲ. ಹಾಗೆ ನನಗೆ ಇದನ್ನು ವೀಡಿಯೋ ಮಾಡಿ ಹಾಕಬೇಕಂತ ಅನ್ನಿಸ್ತು. ಅದಕ್ಕೋಸ್ಕರ ನೋಡಿ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಇದು ಏನು ಮಾಡ್ತಾ ಇದೆ ಅಂತ ಗೊತ್ತಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಷ್ಟು ಚೆಂದ ಹಾರಾಡ್ತಾ ನೋಡಿ. ಇದು 4 ಚಿಟ್ಟೆಗಳಿದೆ ಇಲ್ಲಿ. ಇನ್ನು ಒಂದು ಚಿಟ್ಟೆ ಇಲ್ಲೆಲ್ಲೋ ಕೆಳಗಡೆ ಕೂತಿದೆ. ಅದೂ ಹಾಗೆಯೇ ಬರುತ್ತೆ ಹೋಗುತ್ತೆ, ಅದರದ್ದು ದುಂಬಿನ ಎಳ್ಕೊಂಡು ಹೋಗುತ್ತೆ. ಹಾಗೆ ಅಲ್ಲಿ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ನಾನು ಇವಾಗ ಡೈಲಿ ಅಲ್ಲಿ ಹೋಗಿ ನೋಡ್ತೀನಿ. ಅದೇನಾಗುತ್ತೆ ಅಂತ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ನನಗಿದೆ. ಅದೇನಾಗುತ್ತೆ ಅಂತ ಗೊತ್ತಾದ ಮೇಲೆ ಆ ವಿಡಿಯೋನೂ ಸಹ ನಿಮಗೆ ನಾನು ಮಾಡಿ ಹಾಕ್ತೀನಿ. ನೋಡಿ ಎಷ್ಟು ಚೆಂದ ಹಾರಾಡ್ತಾ ಇದೆ. ನಾನು ಅದು ಹತ್ತಿರ ಹೋಗ್ಬಿಟ್ಟು ಈಗ ನೋಡಿ ವಿಡಿಯೋ ತೆಗ್ದೆ. ಆಗೆಲ್ಲ ಸ್ವಲ್ಪ ದೂರದಿಂದ ವಿಡಿಯೋ ಮಾಡಿದೆ. ಈಗ ಸ್ವಲ್ಪ ಹತ್ತಿರ ಹೋದೆ, ಆದ್ರೂ ಅದೇನು ನನ್ನನ್ನು ನೋಡಿಬಿಟ್ಟು ಹಾರಿ ಹೋಗಲಿಲ್ಲ. ಅಲ್ಲೇ ಹಾರಾಡ್ತಾ ಇದೆ ನೋಡಿ. ಅಲ್ಲೇನೋ ಕೆಳಗಡೆ ಅದೇನು ಮಾಡ್ತಿದೆ ನಂಗೆ ಗೊತ್ತಿಲ್ಲ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ತಿಳಿಸಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ನನ್ನ ಚಾನಲ್ ಬಗ್ಗೆ ಹೇಳಿ. ನಿಮ್ಮಿಂದ ನನಗೆ ಒಂದು ಸಹಾಯ ಹಾಗೆ ಆಗುತ್ತೆ. ನನ್ನದು ಇವಾಗ ಏನಂದರೆ 1000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಹಾಗಾಗಿ ನನ್ನ ವೀಡಿಯೋನ ನೀವು ಓಪನ್ ಮಾಡಿದ್ರೆ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ಒಂದು ಲೈಕ್ ಮಾಡಿ ಅಂತ, ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ನಾನು ಕೇಳ್ಕೊಳ್ತಾ ಇದ್ದೀನಿ. ಪೂರ್ತಿ ವೀಡಿಯೋನ ನೋಡಿಬಿಟ್ಟು ಆಮೇಲೆ ಬೇರೆ ವಿಡಿಯೋಗಳನ್ನು ನೋಡಿ. ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗೋದು ಬಾಕಿ ಇದೆ. ಸಬ್ಸ್ಕ್ರೈಬ್ ಏನೋ ನಿಮ್ಮಂಥರ ಎಲ್ಲರ ಸಹಾಯದಿಂದ ನಂದು 1000 ದಾಟಿದೆ. ತುಂಬ ಖುಷಿ ಆಯಿತು. ಹಾಗೆಯೇ ನನಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ನೋಡಿ ಇಲ್ಲಿ ಏನೋ ಚಿಟ್ಟೆ ಇಲ್ಲೇನೋ ಮಾಡ್ತಾಯಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನನಗಿದು ಏನೋ ಒಂಥರ ಖುಷಿ ಆಯಿತು ನೋಡಿ. ಇವಾಗ 5 ಇದೆ. ತುಂಬ ಖುಷಿಯಾಯಿತು. ಇದೇನು ಮಾಡ್ತಾಯಿದೆ ಅಂತ ನನಗೇ ಕ್ಯೂರಿಯಾಸಿಟಿ. ನಾನು ಸುಮ್ಮನೆ ಒಳಗಡೆ ಮನೆ ಒರೆಸ್ತಾ ಇದ್ದೆ, ಚಿಟ್ಟೆ ಹಾರಾಡ್ತಾ ಇತ್ತು. ಓ, ಏನಿದು ಒಂದೇ ಥರದ್ದು ಚಿಟ್ಟೆಗಳು ಹಾರಾಡ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಹೊರಗಡೆ ಬಂದೆ. ಮತ್ತು ಇವ್ರನ್ನ ಕರೆದೆ, ಬನ್ನಿ ನೋಡೋಣ ಅಂತ. ಇವರು ಏನು ಸುಮ್ಮನೆ ಎಂತೆಂಥ ಎಲ್ಲ ಹೇಳಬೇಡ ಅಂದರು. ಆಮೇಲೆ ನನಗೆ ತಕ್ಷಣಕ್ಕೆ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ವೀಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಅದಷ್ಟು ಚೆಂದ ಹಾರಾಡ್ತಾ ಇದೆ. ಹೀಗೆ ನಾನು ಆಗ ಒಂದಿನ ಶಾರ್ಟ್ ವೀಡಿಯೋದಲ್ಲೂ ಹಾಕಿದ್ದೆ ಚಿಟ್ಟೆಗಳದ್ದು. ನಮ್ಮನೆ ಹತ್ರನೇ ಇರೋದರಿಂದ ನಮ್ಮ ಮಕ್ಕಳು ಭಾನುವಾರ ರಜೆ ಇತ್ತಲ್ವ, ಆವಾಗ ಇದನ್ನೇ ನೋಡ್ತಾಯಿದ್ರು. ಮತ್ತು ಇವತ್ತು ಅಂತಾಯಿದ್ರು, ಅಮ್ಮ ನೋಡು ಇವತ್ತು ಸಹ ಬಂದಿದೆ ಅಂತ. ಡೈಲಿ ಬರ್ತಾಯಿದೆ, ಅಲ್ಲೇ ಹಾರಾಡ್ತಾ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ ಅಂತ ಹೇಳಿಬಿಟ್ಟು. ಹಾಗೆ ನನಗೆ ಈಗ ವೀಡಿಯೋಗಳನ್ನು ಅಷ್ಟೊಂದಾಗಿ ಹಾಕೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಿ. ನನ್ನ ವೀಡಿಯೋಗಳನ್ನು ತುಂಬ ಸಪೋರ್ಟ್ ಮಾಡ್ತಾ ನೋಡ್ತಾ ಇದ್ದೀರಾ. ಏಕೆಂದರೆ ನಿಮಗೆ ಗೊತ್ತಿದೆ ಇವಾಗ ಅಡಿಕೆ ಕೊಯ್ಲು, ಹಾಗೆಯೇ ಮಳೆ ಬರುವ ಸಂದರ್ಭ ಇತ್ತು. ಹಾಗಾಗಿ ನಮಗೂ ಸ್ವಲ್ಪ ಬೇಗ ಬೇಗ ಮಾಡಬೇಕು ಅನ್ನೋ ಕೆಲಸದ ಬ್ಯುಸಿಯಲ್ಲಿ ನನಗೆ ವೀಡಿಯೋಗಳನ್ನು ಮಾಡೋಕ್ಕಾಗ್ತಾಯಿಲ್ಲ. ಟೈಮ್ ಇದ್ದಾಗ ಕೆಲವೊಂದು ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ. ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ. ಫ್ರೀ ಇದ್ದಾಗ ಅಂತೂ ಒಂದು ವೀಡಿಯೋನ ನಿಮಗೋಸ್ಕರ ಮಾಡಿ ಹಾಕ್ತೀನಿ, ನನಗೇನು ತೋಚುತ್ತೋ ಅದನ್ನು. ಮತ್ತು ಅಲ್ಲಿ ಇಲ್ಲಿ ಪ್ರವಾಸ ಹೋಗ್ಬಿಟ್ಟು ಅಥವಾ ಒಂದು ಅಡುಗೆದು ವೀಡಿಯೋ ಮಾಡಿ ಹಾಕೋಣ ಅಂದರೆ ಅದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಅಡುಗೆದೆಲ್ಲ ವೀಡಿಯೋ ಮಾಡೋಕ್ಕೆ ನನಗೀಗ ಟೈಮ್ ಸಾಕಾಗ್ತಾ ಇಲ್ಲ.
ಇಲ್ಲ ಅಂದರೆ ಕೆಲವೊಂದು ಅಡುಗೆಗಳದ್ದು ವೀಡಿಯೋನು ಮಾಡಿ ಹಾಕ್ಬೋದು. ಇನ್ನು ಮುಂದೆ ಯಾವುದಾದ್ರೂ ಅಡುಗೆದು ವೀಡಿಯೋಗಳನ್ನು ಹಾಕ್ತೀನಿ. ಆದರೆ ಒಂದು ಸ್ವಲ್ಪ ದಿನ ಲೇಟ್ ಆಗ್ಬೋದು. ನಮ್ಮ ಮನೇಲಿ ಇವಾಗ ಕೆಲಸ ಇದೆ ಅಲ್ವಾ, ಹಾಗಾಗಿ ಜನಗಳು ತುಂಬ ಜನ ಇರ್ತಾರೆ, ಅವ್ರಿಗೆಲ್ಲ ಅಡುಗೆ ಮಾಡಬೇಕು. ಅದ್ರ ಜೊತೆಗೆ ನಾನು ಅವ್ರ ಜೊತೆ ತೋಟಕ್ಕೆ ಹೋಗೋದ್ರಿಂದ ನನಗೆ